ಹಲೋ ಸ್ನೇಹಿತರೆ, ಇವಾಗಷ್ಟೇ ಬೆಂಗಳೂರಿನಿಂದ ಶೀಲಾವತಿ ಅವರು ಕೆಲವು ಇನ್ಫಾರ್ಮೇಶನ್ ಶೇರ್ ಮಾಡಿಕೊಂಡಿದ್ದಾರೆ. ಬನ್ನಿ ಚರ್ಚೆ ಮಾಡೋಣ. ಯಜಮಾನರಿಂದ ತೃಪ್ತಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಕಾರಣ, ಯಜಮಾನರ ಕೆಳಗಿನ ಅಂಗ ಅಷ್ಟೊಂದು ದಪ್ಪ ಇಲ್ಲ ಎಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಾನೇ ಯಜಮಾನರಿಂದ ದೂರ ಆಗಿರೋದಾಗಿ ಕೂಡ ಮಾಹಿತಿ ತಿಳಿಸಿದ್ದಾರೆ. ಸೊ ತೃಪ್ತಿ ಆಗದ ಕಾರಣ ಶೀಲಾವತಿ ಅವರೇ ಯಜಮಾನರಿಂದ ದೂರ ಆಗಿದ್ದಾರೆ. ಪ್ರಸ್ತುತ ಇರೋದು ಬೆಂಗಳೂರು ಸಿಟಿಯಲ್ಲಿ. ಅಂಡ್ ಈಕೆಯ ಬಯಕೆ ನೋಡಿ. ಹಲೋ ಸ್ನೇಹಿತರೆ, ಇವಾಗಷ್ಟೇ ಬೆಂಗಳೂರಿನಿಂದ ಶೀಲಾವತಿ ಅವರು ಕೆಲವು ಇನ್ಫಾರ್ಮೇಶನ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಯಜಮಾನರಿಂದ ತೃಪ್ತಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಕಾರಣ, ಯಜಮಾನರ ಕೆಳಗಿನ ಅಂಗ ಅಷ್ಟೊಂದು ದಪ್ಪ ಇಲ್ಲ. ಸೊ ಹಾಗಾಗಿ ಮಾಡಿಸಿಕೊಳ್ಳುವಾಗ ಸಿಗಬೇಕಾದ ನೆಮ್ಮದಿ ಕೂಡ ಸಿಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಕಾರಣದಿಂದ ಸ್ನೇಹಿತರೆ ಖುದ್ದಾಗಿ ಶೀಲಾವತಿ ಅವರೇ ಯಜಮಾನರಿಂದ ದೂರ ಆಗಿದ್ದಾರೆ. ಅಂಡ್ ಈಕೆಯ ಬಯಕೆ ನೋಡಿ, ಬೆಂಗಳೂರಿಗೆ ಬರುವಂತಹ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಬೆಂಗಳೂರಿಗೆ ಹೋಗಲು ರೆಡಿ ಇದ್ರೆ ಮಾತ್ರ ಅನಿಸಿಕೆ ತಿಳಿಸಿ. ಖಂಡಿತ ಒಂದು ಸಲ ಆದರೂ ಸಂಪರ್ಕಿಸುತ್ತಾರೆ. ಜೊತೆಗೆ ಸ್ನೇಹಿತರೆ, ಇವರ ಹತ್ತಿರ ವೋಕ್ಸ್ ವ್ಯಾಗನ್ ಜೆಟ್ಟಾ ಒಂದು ಕಾರ್ ಕೂಡ ಇರುತ್ತೆ. 2012 ಅಲ್ಲೇ ಪರ್ಚೇಸ್ ಮಾಡಿರುತ್ತಾರೆ. ಇವಳು ಸ್ನೇಹಿತರೆ ಅನುಭವಿಸಲು ಏನೆಲ್ಲ ಪ್ಲಾನ್ ಮಾಡಿದ್ದಾಳೆ, ಸೊ ಬನ್ನಿ ಚರ್ಚೆ ಮಾಡೋಣ. ಇವಳಿಗೆ ಸ್ನೇಹಿತರೆ ಬೇರೆ ಬೇರೆ ವ್ಯಕ್ತಿ ಜೊತೆ ಸುತ್ತಾಡುವಂತ ಒಂದು ಬಯಕೆ ಕೂಡ ಇರುತ್ತೆ. ಕಾರಣ, ಬೇರೆ ಬೇರೆ ವ್ಯಕ್ತಿ ಮಾಡುವ ಒಂದು ರೀತಿ ಕೂಡ ಬೇರೆ ಬೇರೆ ಆಗಿರುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಅಂಡ್ ಜೊತೆಗೆ ಕಾರಲ್ಲಿ ಇಷ್ಟ ಬಂದ ಸ್ಥಳಕ್ಕೆ ಹೋಗಲು ಕೂಡ ಇಷ್ಟಪಡುತ್ತಿದ್ದಾರೆ. ಇವರು ಸ್ನೇಹಿತರೆ ಕೇವಲ 1 ತಿಂಗಳವರೆಗೆ ನಿಮ್ಮ ಜೊತೆಗೆ ಫ್ರೆಂಡ್ಶಿಪ್ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. 1 ತಿಂಗಳ ನಂತರ ಬೇರೆ ಅವರ ಜೊತೆಗೆ ಮತ್ತೆ ಸೆಟ್ ಮಾಡಿಕೊಳ್ಳೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಓಪನ್ ಏರಿಯಾದಲ್ಲಿ ಕೂಡ ಒಂದು ಸಲ ಮಾಡಿಸಿಕೊಳ್ಳುವಂತ ಒಂದು ಆಸೆ ಇವರಿಗೆ ಇರುತ್ತೆ. ಈ ಒಂದು ಕಾರಣದಿಂದ ಸ್ನೇಹಿತರೆ ಇವರು ಸಂಬಂಧ ಬೆಳೆಸಲು ಇಷ್ಟಪಡುತ್ತಿದ್ದಾರೆ. ಸೊ ಬನ್ನಿ, ಯಜಮಾನರು ಮಾಡುವಾಗ ಶಬ್ದ ಬರುವುದಿಲ್ಲ ಎಂದು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅವರದು ಬೇಗ ಸ್ಟ್ಯಾಂಡ್ ಕೂಡ ಆಗೋದಿಲ್ಲ. ಅಂಡ್ ಅವರದು ಸ್ಟ್ಯಾಂಡ್ ಮಾಡೋದಕ್ಕೆ ನನಗೆ ತುಂಬಾನೇ ಕಷ್ಟ ಪಡಬೇಕಾಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಇವೆಲ್ಲ ಕಾರಣದಿಂದ ಸ್ನೇಹಿತರೆ ಇವರು ಬೇರೆ ಸಂಬಂಧ ಬೆಳೆಸಲು ನಿರ್ಧರಿಸಿದ್ದಾರೆ. ಒಂದು ಕಾರ್ ಪರ್ಚೇಸ್ ಮಾಡಲು ಮುಖ್ಯ ಕಾರಣ ಬಂದ್ಬಿಟ್ಟು ಸ್ಮೂತ್ ಅಂಡ್ ಕಂಫರ್ಟೇಬಲ್ ರೈಡ್, ಟ್ಯೂನ್ಡ್ ಮೋರ್ ಫಾರ್ ಕಂಫರ್ಟ್ ಅಂಡ್ ಸ್ಪೋರ್ಟ್ನೆಸ್. ತುಂಬಾನೇ ಕಂಫರ್ಟೇಬಲ್ ಆಗಿ ಡ್ರೈವ್ ಮಾಡಬಹುದು. ಅದರ ಜೊತೆಗೆ ಟರ್ನಿಂಗ್ ಪವರ್ ಕೂಡ ಬೆಸ್ಟ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಜಿಲೈ ಟ್ರಿಮ್ ಪ್ರೊವೈಡ್ ಸ್ಪೋರ್ಟಿಯರ್ ಸಸ್ಪೆನ್ಷನ್ ಅಂಡ್ ಬೆಟರ್ ಕನ್ಸರ್ನಿಂಗ್ ಕೆಪಬಿಲಿಟಿ. ಈ ಒಂದು ಕಾರ್ನ ಲುಕ್ ಬಂದ್ಬಿಟ್ಟು ಒಂದು ಸ್ಪೋರ್ಟ್ಸ್ ಕಾರ್ ತರ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಲುಕ್ ಕೂಡ ಇವರಿಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಅದೇ ರೀತಿ 2012 ವೋಕ್ಸ್ ವ್ಯಾಗನ್ ಜೆಟ್ಟಾ ಈಸ್ ಪ್ರಾಕ್ಟಿಕಲ್ಸ್, ಕಂಫರ್ಟೇಬಲ್ ಅಂಡ್ ಸ್ಪೇಸಿಯಸ್ ಕಾಂಪ್ಯಾಕ್ಟ್ ಸೆಡನ್. While the base models may feel underwhelming. 2012 ಅಲ್ಲಿ ಸ್ನೇಹಿತರೆ ಇದು ಬೆಸ್ಟ್ ಕಾರ್ ಆಗಿರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಅಂಡ್ ಕಾರ್ನ ಒಳಗಡೆ ಒಂದು ಇರ್ತಕ್ಕಂಥ ಸ್ಪೇಸ್ ಕೂಡ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಇವರು 2012 ಅಲ್ಲಿ ವೋಕ್ಸ್ ವ್ಯಾಗನ್ ಜೆಟ್ಟಾ ಈ ಒಂದು ಕಾರ್ ಪರ್ಚೇಸ್ ಮಾಡಿರುತ್ತಾರೆ. ಈ ಒಂದು ಕಾರಲ್ಲಿ ಇರತಕ್ಕಂಥ ಒಂದು ಇಂಜಿನ್ ನೋಡೋದಾದ್ರೆ 2.0 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಇರುತ್ತೆ. ಎಕ್ಸಲೆಂಟ್ ಫ್ಯೂಲ್ ಎಫಿಷಿಯನ್ಸಿ ಅಂಡ್ ಟ್ಯೂರಿಕೋ, ಒಳ್ಳೆ ಎವರೇಜ್ ಕೂಡ ಕೊಡುವುದಾಗಿ ಮಾಹಿತಿ ತಿಳಿಸಿದ್ದಾರೆ.